ಜಿಲ್ಲಾಡಳಿತ ಪಂಚಾಯಿತಿ ರಾಮನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಮನಗರ ಜಿಲ್ಲಾ ರೋಗವಾಹಕ ಆಶ್ರಿತರುಗಳ ನಿಯಂತ್ರಣ ಕಚೇರಿ ರಾಮನಗರ ಸ್ವಾಗತ ಕೋರ್ತಾ ಇದೆ. ಎಲ್ಲೂ ಕೂಡ ಇದು ಉತ್ಪತ್ತಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಮುಖ್ಯವಾಗಿ ನೀರು ಇದಕ್ಕೆ ಸಿಗದೆ ಇರುವ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ನೀರು ಸಿಗದೆ ಇರೋ ಹಾಗೆ ಮಾಡ್ಬೇಕಾದ್ರೆ ಸಾರ್ವಜನಿಕರು ಅತಿ ಹೆಚ್ಚು ಪಾತ್ರವನ್ನು ಇದರಲ್ಲಿ ವಹಿಸಬೇಕಾಗುತ್ತೆ. 4 ವಿಧಾನಗಳಲ್ಲಿ ನಾವು ಸೊಳ್ಳೆಯ ಒಂದು ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಮೊದಲನೇದು ಪರಿಸರ ನೈರ್ಮಲ್ಯ ವಿಧಾನ ಅಂತ ಏನ್ ಕರೀತೀವಿ, ಅಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಏನಿರುತ್ತೋ ಅಲ್ಲಿ ಟೈರು, ಟೂಬು, ಒಡೆದಂತ ಡಬ್ಬಗಳಾಗ್ಬೋದು, ಸಣ್ಣ ಸಣ್ಣ ಬಾಟಲಿಗಳಾಗ್ಬೋದು, ನೀರು ಕುಡಿದು ಬಿಸಾಕ್ತಕ್ಕಂಥ ಒಂದು ಖಾಲಿ ಬಾಟಲಿಗಳು, ಟೈರ್ಗಳು, ಟೂಬ್, ತೆಂಗಿನ ಚಿಪ್ಪು, ಕೊನೆ ವರ್ಷ 5 ml ಅಷ್ಟು ನೀರು ಸಿಕ್ಬಿಟ್ರೆ ಸಾಕು, ಈ ಒಂದು ಸೊಳ್ಳೆ ಹೋಗಿ ತನ್ನ ಮೊಟ್ಟೆಯನ್ನ ಇಟ್ಬಿಡುತ್ತೆ. 28ರಿಂದ 30 ಅಥವಾ 31 ದಿನಗಳ ಕಾಲ ಮಾತ್ರ ಈ ಒಂದು ಸೊಳ್ಳೆ ಬದುಕಿರುತ್ತೆ. ಇದರಲ್ಲೂ ಹೆಣ್ಣು ಸೊಳ್ಳೆ ತನ್ನ ಒಂದು ವಂಶಾಭಿವೃದ್ಧಿಯನ್ನ ಮಾಡುವಂತ ಅವಧಿಯಲ್ಲಿ ಮಾತ್ರ ಹೋಗಿ ಮನುಷ್ಯನಿಗೆ ಬೈಟನ್ನು ಮಾಡುತ್ತೆ. ಅದೇ ಗಂಡು ಸೊಳ್ಳೆ ಸುಮಾರು 14 ದಿನ ಒಳಗಡೆ ಏನಾಗುತ್ತೆ, ಹೆಣ್ಣು ಸೊಳ್ಳೆ ಜೊತೆ ಸಂಪರ್ಕವನ್ನು ಹೊಂದಿ ಅದು ಸತ್ತೋಗ್ಬಿಡುತ್ತೆ. ತದನಂತರ ಏನಾಗುತ್ತೆ, ಈ ಹೆಣ್ಣು ಸೊಳ್ಳೆ ಗರ್ಭಾವಸ್ಥೆಯನ್ನು ಹೊಂದಿ ಸುಮಾರು 5 ಬಾರಿ ತನ್ನ ಒಂದು ಮೊಟ್ಟೆಯನ್ನು ಇಡುತ್ತೆ. 50ರಿಂದ 100-150 ಮೊಟ್ಟೆಗಳ ತರದಲ್ಲಿ ಇಟ್ಟು ಸುಮಾರು 800 ಮೊಟ್ಟೆಗಳನ್ನ ಇಡ್ತಕ್ಕಂಥ ಒಂದು ಶಕ್ತಿಯನ್ನ ಒಂದು ಸೊಳ್ಳೆ ಹೊಂದಿರ್ತೈತೆ. ಇದಕ್ಕೆ ನೀರು ಸಿಗದೆ ಇರೋ ಹಾಗೆ ನಾವೆಲ್ಲರೂ ಮೊದಲನೇದಾಗಿ ಪರಿಸರ ನೈರ್ಮಲ್ಯ ವಿಧಾನದಲ್ಲಿ ಅದಕ್ಕೆ ಡ್ರಮ್ಗಳನ್ನ ಮುಚ್ಚಿರ್ತಕ್ಕಂಥದ್ದು, ಟೈರ್ಗಳನ್ನ ಮಳೆಗಾಲದಲ್ಲಿ ಹೊರಭಾಗದಲ್ಲಿ ಇಡದೇ ಕೊನೆ ಪಕ್ಷ ಇಡ್ಲೇಬೇಕು ಅನ್ನೋ ಸಂದರ್ಭದಲ್ಲಿ ಅದಕ್ಕೊಂದು ತೂತನ್ನ ಮಾಡಿದ್ರೆ ನೀರು ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. ತೆಂಗಿನ ಚಿಪ್ಪುಗಳನ್ನ ಬೋರ್ಲಾಗಿದ್ರೆ ದಪ್ಪಾಕಿರ್ತಕ್ಕಂಥದ್ದು, ಸಂಪುಗಳನ್ನ ಮುಚ್ಚಿರ್ತಕ್ಕಂಥದ್ದು, ಎಲ್ಲೂ ಟೋಟಲ್ ಇದಕ್ಕೆ ನೀರು ಸಿಗದೆ ಇರೋಗೆ ನಾವು ನೋಡ್ಕೋಬೇಕಾಗುತ್ತೆ. ವಿಶೇಷವಾಗಿ ಇದು ಸ್ವಚ್ಛವಾದ ನೀರನ್ನ ಬಿಟ್ಟು ಎಲ್ಲೂ ಕೂಡ ಈ ಡೇಂಗು ಸೊಳ್ಳೆ ಮೊಟ್ಟೆಯನ್ನ ಇಡ್ಲಿಕ್ಕೆ ಹೋಗಲ್ಲ. ಅದೇ ಅನಾಫಿಲಿಸ್ ಮತ್ತೆ ಕ್ಯುಲೆಕ್ಸ್ ಈ ಕಚಡ ನೀರು ಏನು ಚರಂಡಿಗಳಲ್ಲಿ ಬರ್ತಲ್ಲ ಆ ನೀರುಗಳಾಗ್ಬೋದು ಅಥವಾ ಭತ್ತದ ಗದ್ದೆಗಳಲ್ಲಿ ಇರ್ತಕ್ಕಂಥ ನೀರುಗಳಲ್ಲಿ ಇದು ತನ್ನ ವಂಶಾಭಿವೃದ್ಧಿಯನ್ನ ಮಾಡ್ತಾ ಹೋಗುತ್ತೆ. ಇಲ್ಲಿ ನೀರು ಸಿಗದಿರೋ ಹಾಗೆ ನಾವು ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ತದನಂತರ ಇಲ್ಲೇನಾಗುತ್ತೆ, ಲಾರ್ವಾ ಪ್ಯೂಪ್ ಆಗಿ ಹೊರಗಡೆ ಅಡಲ್ಟ್ ಮಸ್ಕಿಟೋ ಆಗಿ ಹೊರಗಡೆ ಸುಮಾರು 8ರಿಂದ 10 ದಿನ ಒಳಗಡೆ ಔಟ್ಸೈಡ್ ಇರೋದು ಬಂದ್ಬಿಡುತ್ತೆ. ರೆಕ್ಕೆಯನ್ನು ಹೊಂದಿ ಹೊರಗಡೆ ಬಂದು ಎಲ್ಲರಿಗೂ ಅದು ಕಚ್ತಾ ಹೋಗುತ್ತೆ. ಇಲ್ಲಿ ಸ್ವಯಂ ರಕ್ಷಣಾ ವಿಧಾನವನ್ನು ನಾವೆಲ್ಲರೂ ಅನುಸರಿಸಬೇಕು. ಈ ಸೊಳ್ಳೆಗಳು ಬಹುಮುಖ್ಯವಾಗಿ ಈವ್ನಿಂಗ್ ಟೈಮಲ್ಲೇ ಮನೆ ಒಳಗಡೆ ಎಂಟರ್ ಆಗ್ತವೆ. ಅಂತ ಒಂದು ಸಂದರ್ಭದಲ್ಲಿ ಕಿಟಕಿ ಬಾಗಿಲುಗಳಿಗೆ ಮೆಶ್ ಅನ್ನು ಹಾಕ್ಸ್ಬೇಕು ಅಥವಾ ಕಿಟಕಿ ಬಾಗಿಲನ್ನು ಭದ್ರಪಡಿಸಬೇಕು. ಮಲಗುವಂತ ವೇಳೆಯಲ್ಲಿ ಮೈ ತುಂಬ ಒಂದು ಬಟ್ಟೆಯನ್ನು ಒಂದು ಧರಿಸಬೇಕಾಗುತ್ತೆ. ಇನ್ನು ಕೆಲವರು ಆಲ್ ಔಟ್, ಗುಡ್ ನೈಟ್ ಈ ತರ ಒಂದು ಪ್ರಸ್ತಾವ ಹೋಗ್ತಾರೆ. ಇದೆಲ್ಲದಕ್ಕಿಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸೊಳ್ಳೆ ಪರದೆ. ಈ ಸೊಳ್ಳೆ ಇತ್ತೀಚೆಗೆ ಇಲಾಖೆಯಿಂದ ಬರ್ತಿರ್ತಕ್ಕಂಥ ಸೊಳ್ಳೆ ಪರದೆಗಳಲ್ಲಿ ಡೆಲ್ಟಾಮಿಥಿಲಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಅನ್ನು ಅವರು ಸಿಂಪಡಣೆ ಮಾಡಿ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾರೆ. ಏನು ಉದ್ದೇಶ ಅಂದ್ರೆ ಸೊಳ್ಳೆ ಪರದೆಯನ್ನು ನಾವು ಹಾಕೊಂಡು ಒಂದು ನಾರ್ಮಲ್ ಸೊಳ್ಳೆ ಪರದೆಯನ್ನು ಹಾಕೊಂಡು ಮಲದಂತ ಸಂದರ್ಭದಲ್ಲಿ ಸೊಳ್ಳೆ ಅದ್ರ ಮೇಲೆ ಬಂದು ಕುತ್ಕೊಂಡು ಕಚ್ಚಿಬಿಡುತ್ತೆ. ಈ ಎಲ್ಲೆಲ್ಲ ಏನಂತಕ್ಕಂಥ ಒಂದು ಸೊಳ್ಳೆ ಪರದೆಯನ್ನು ಬಳಸೋದ್ರಿಂದ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅದ್ರ ಮೇಲೆ ಸೊಳ್ಳೆ ಹೋಗಿ ಕೂತ್ಕೊಂಡು ಅದು ಕಾಲ್ಗೆಲ್ಲ ಪ್ಯಾರಲೈಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಬಿದ್ದ ನಂತರ ನಾವು ಓಡಾಡೋ ಸಂದರ್ಭದಲ್ಲಿ ಅದನ್ನ ತುಳಿದ್ಬಿಟ್ಟು ಏನಾಗುತ್ತೆ, ಹೊರಟೋಗುತ್ತೆ. ಸೊ ಇದು ಸ್ವಯಂ ರಕ್ಷಣಾ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಇನ್ನ 3ನೇ ಹಂತಕ್ಕೆ ರಾಸಾಯನಿಕ ವಿಧಾನ ಏನ್ ಕರಿತೀವೋ ಅದನ್ನ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಏನು ಫೀಲ್ಡ್ ಆಕ್ಟಿವಿಟಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅಬೇಟ್ ಅಂತಕ್ಕಂಥ ಒಂದು ಕೆಮಿಕಲ್ ಬರ್ತೈತೆ. ಅದನ್ನ 1:49 ಅನ್ನೋ ಒಂದು ರೇಷಿಯೋನಲ್ಲಿ ಮಿಕ್ಸ್ ಅನ್ನು ಮಾಡಿ ಎಲ್ಲಿ ಡ್ರಮ್ಗಳಲ್ಲಿ ಅಥವಾ ತೊಟ್ಟಿಗಳಲ್ಲಿ ನೀರನ್ನು ಹೊರಗಡೆ ಚೆಲ್ಲಿಕ್ಕೆ ಆಗೋದಿಲ್ವೋ ಅಂತ ಒಂದು ಜಾಗದಲ್ಲಿ ಅದನ್ನ ಹಾಕಿದಾಗ ಅಲ್ಲಿರ್ತಕ್ಕಂಥ ಲಾರ್ವಾ ಮತ್ತೆ ಪ್ಯೂಪಗಳು ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ. ನಾವೇನೇ ಡ್ರಮ್ಗಳು ತೊಟ್ಟಿಗಳನ್ನ ತೊಳೆದು ನೀರನ್ನು ಆಚೆಗೆ ಚೆಲ್ಲೋದು ಸಹ ಎಲ್ಲಾದ್ರೂ ಮೊಟ್ಟೆಗಳು ತೇವಾಂಶ ಸಿಕ್ಕಿದ್ರೆ ಸಾಕು ಆ ಒಂದು ಜಾಗದಲ್ಲಿ ಅದೇನಾಗುತ್ತೆ, ಮತ್ತೆ ಅದು 2-3 ದಿವಸದಲ್ಲಿ ಮತ್ತೆ ಅದು ಮೊಟ್ಟೆ ಹೊಡೆದು ಲಾರ್ವಾ ಮತ್ತೆ ಪ್ಯೂಪ್ ಆಗಿ ಬರ್ತಾ ಹೋಗುತ್ತೆ. ಈ ನೀರನ್ನ ಕುಡಿಲಿಕ್ಕೆ ಬಿಟ್ಟು ಉಳಿದು ಯಾವುದೇ ಒಂದು ಕಾರ್ಯಗಳಿಗಾದ್ರೂ ಬಳಸ್ಕೋಬಹುದಾಗುತ್ತೆ.